ಇದು ಏನು ನಾವು ವಿ ನೀಡ್ ನಾಟ್ ರೀಡ್ ಇನ್ ಬಿಟ್ವೀನ್ ದಿ ಲೈನ್ಸ್. ಇದಕ್ಕೆ ಹೊಸದಾದಂಥ ಇದು ಕೊಡೋ ಅಗತ್ಯ ಇಲ್ಲ. ಇದು ಪ್ರಕ್ರಿಯೆ ಒಂದು ರಾಜಕೀಯ ಪಕ್ಷದಲ್ಲಿ ಸಾಮಾನ್ಯವಾಗಿ ನಡೆಯುತ್ತೆ. ಈಗ ತಳೀರಿ ಒಂದು ನಿಮಿಷ. ಈಗ BJP ನಡ್ಡಾ ಅವರು BJP ಅಧ್ಯಕ್ಷರಿದ್ದಾರೆ. ಈಗ ಅವರು ಸಚಿವರಾದರು ಕೇಂದ್ರದಲ್ಲಿ. ಈಗ ಅವ್ರ ಪಕ್ಷದಲ್ಲಿ ಚರ್ಚೆ ನಡೀತಾ ಇದೆ, ಅವ್ರನ್ನ ಚೇಂಜ್ ಮಾಡಬೇಕು, ಅವರು ಸಚಿವರಾಗಿದ್ದಾರೆ ಅಂತ. ಅದರಲ್ಲೇನು ಹೊಸದೇನು ಕಾಣಿಸಲ್ಲ ನನಗೆ. ಈಗ ಶಿವಕುಮಾರ್ 2 ಖಾತೆ ಇದೆ, 2 ಖಾತೆ ಅದು ದೊಡ್ಡ ಖಾತೆಗಳು. ನೀರಾವರಿ, ಬೆಂಗಳೂರು ಏನು ಸಾಮಾನ್ಯನ? ಬೆಂಗಳೂರನ್ನು ಅವರು ಒಂದು ಬೇರೆ ಲೆವೆಲ್ಲಿಗೆ ತೊಗೊಂಡೋಗ್ಬೇಕು ಅಂತ ಅವರು ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡಬೇಕು ಅಂತ ಅವರ ಅನಿಸಿಕೆ ಇದೆ. ಮತ್ತು ನೀರಾವರಿದು ಜ್ವಲಂತ ಸಮಸ್ಯೆಗಳಿದ್ದಾವೆ ಮತ್ತು ಭಾಳ ದೊಡ್ಡ ಇಲಾಖೆ. ಇದನ್ನೆಲ್ಲ ಮಾಡೋದಕ್ಕೆ ಸೇಮ್ ಟೈಮಲ್ಲಿ PCC ಇನ್ನೂ ಬಲಿಷ್ಠವಾಗಿ ಪಕ್ಷ ಕಟ್ಟಬೇಕು, ಅದಕ್ಕೆ ಪ್ರೋಗ್ರಾಮ್ ಕೊಡಬೇಕು, ಸಮಯ ಕೊಡಬೇಕು. ಅದಕ್ಕೆ ಅವ್ರಿಗೂ ಗೊತ್ತಿದೆ, ಶಿವಕುಮಾರ್ ಅವ್ರಿಗೇನು ಗೊತ್ತಿಲ್ಲ ಅಂತಲ್ಲ. ಅದನ್ನು ಅವರು ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ. ಅಲ್ಲ, ವರ್ಗಗಳು ಕೇಳೋದು ತಪ್ಪಿಲ್ಲ ನನ್ನ ದೃಷ್ಟಿನಲ್ಲಿ. ಆದರೆ ತೀರ್ಮಾನ ಮಾಡೋರು ಹೈಕಮಾಂಡ್ನವರು. ಅವ್ರಿಗೇನಾಗುತ್ತೆ ಅಂದರೆ, ಈಗ ನಾವು ಯಾವ ಸಮುದಾಯ ನಮ್ಮ ಜೊತೆಯಲ್ಲಿ ನಿಲ್ಲುತ್ತೆ ರಾಜಕೀಯವಾಗಿ, ಪಕ್ಷ ಅಂದರೆ ರಾಜಕೀಯ ತಾನೇ, ಅದನ್ನು ನೋಡ್ತಾರೆ. ನೋಡಿ ಆ ಸಮುದಾಯಕ್ಕೆ ರೆಪ್ರೆಸೆಂಟೇಷನ್ ಕೊಡಬೇಕು ಅಂತ ಅವರೇ ತೀರ್ಮಾನ ಮಾಡ್ತಾರೆ. ಈಗ ನಾನು 2010ರಲ್ಲಿ ನನ್ನನ್ನು ಅಧ್ಯಕ್ಷನ ಮಾಡಿದರು. ನನಗೇ ಗೊತ್ತಿರಲಿಲ್ಲ, ನಾನೇನು ಲಾಬಿನೂ ಮಾಡಲಿಲ್ಲ ಅಥವಾ ನಾನು ಹೋಗಿ ಕೇಳಿರಲೂ ಇಲ್ಲ. ಅವರೇ ತೀರ್ಮಾನ ಮಾಡಿದರು. ಸೋನಿಯಾ ಗಾಂಧಿ ಅವರು ಆ ಸಂದರ್ಭದಲ್ಲಿ ಅಧ್ಯಕ್ಷರಿದ್ದರು. ಅವರೇ ತೀರ್ಮಾನ ಮಾಡಿದರು, ನನಗೆ ಜವಾಬ್ದಾರಿ ಕೊಟ್ಟರು. ಹಾಗೆ ಅವೆಲ್ಲ ತೀರ್ಮಾನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ OBC ಇರ್ಬೋದು, ಬ್ಯಾಕ್ವರ್ಡ್ ಕ್ಲಾಸ್ ಸಮುದಾಯ ಗಟ್ಟಿಯಾಗಿ ನಿಂತಿದೆ. ಈಗ ಅದೇ ಸಮುದಾಯಕ್ಕೆ ಕೊಟ್ಟರೆ ಸರಿ ಅಂತ ತಮ್ಮ ಅಭಿಪ್ರಾಯ? ಇಲ್ಲ, ಅದು ಅವರು ತೀರ್ಮಾನ ಮಾಡ್ತಾರೆ. ಅವ್ರಿಗೆ ಗೊತ್ತಿದೆಯಲ್ಲ, ಇಡೀ ದೇಶದಲ್ಲಿ 138 ವರ್ಷ ಪಕ್ಷ ನಡೆಸಿರೋರು, ಅವರಿಗೇನು ಹೊಸ್ತೇನಲ್ಲ ಅದು. ಅದರಿಂದ ಅದು ಇಂಥ ಅಧ್ಯಕ್ಷರುಗಳು ಬದಲಾವಣೆ ಮಾಡೋದು, ಇಂಥ ಮುಖ್ಯಮಂತ್ರಿಗಳು ಮಾಡೋದು, ಅದು ಎಷ್ಟು ಜನ ಮಾಡಿದಾರೋ ಏನೋ ನಿಮಗೆ ಗೊತ್ತಲ್ಲ. ಅದರಿಂದ ಅದೆಲ್ಲ ಏನು ತೊಂದರೆ ಇಲ್ಲ. ಗೊತ್ತಿಲ್ಲಪ್ಪ, ನಾನೇನು ಚರ್ಚೆ ಮಾಡಿಲ್ಲ, ಗೊತ್ತಿಲ್ಲ. ನಾವು ಅಲ್ಲಿ ಯಾರೂ ಕೂಡ ನಾವು ಅದ್ರ ಬಗ್ಗೆ ಪ್ರಸ್ತಾಪನೂ ಮಾಡಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ ಆಗಲಿ ಅಥವಾ ರಾಹುಲ್ ಗಾಂಧಿ ಅವ್ರ ಹತ್ರ ಆಗಲಿ ನಾವೇನು ಪ್ರಸ್ತಾಪನೆ ಮಾಡಿಲ್ಲ. ನಾಯಕರಿಗಿಂತ ಮುಂಚಿತವಾಗಿ ಇಲ್ಲಿನ ರಾಜ್ಯ ನಾಯಕರಿಗೆ ತುಂಬ ಈ ವಿಚಾರದಲ್ಲಿ ಆಸಕ್ತಿ ತೋರ್ತಾ ಇದ್ದಾರೆ ಸರ್. ಸಚಿವರಾಗಿರ್ಬೋದು, ಶಾಸಕರುಗಳಾಗಿರ್ಬೋದು. ಅವರು ಗ್ರೌಂಡ್ ರಿಯಾಲಿಟಿ ಅವ್ರಿಗೆ ತಾನೇ ಗೊತ್ತಿರೋದು. ಈಗ ಡೆಲ್ಲಿಯವರಿಗೆ ಗ್ರೌಂಡ್ ರಿಯಾಲಿಟಿ ಗೊತ್ತಿಲ್ಲ ಅಂತಲ್ಲ, ಯಾರು ತಿಳ್ಕೊತಾರೆ ಅವರು. ಇಲ್ಲಿಂದ ಯಾರನ್ನೋ ಅಬ್ಸರ್ವರ್ ಕಳಿಸ್ತಾರೆ, ಇಲ್ಲ ನಮ್ಮಗಳ ಇಂಡಿವಿಜುವಲ್ ಆಗಿ ಅಭಿಪ್ರಾಯಗಳನ್ನ ಕೇಳ್ಬೋದು. ಆದರೆ ಈ ಶಾಸಕರುಗಳಿಗೆ ಮತ್ತು ಮುಖಂಡರುಗಳಿಗೆ ಅವರೇ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರಲ್ವ, ಅವರೇ ಕೆಲಸ ಮಾಡೋರು. ಅವರ ಅಭಿಪ್ರಾಯ ನಿಜವಾಗೂ ಕೂಡ ಬೇಕಾಗ್ತದೆ.